ಇವತ್ತು ನನಗೆ ಕರೆಸಿದ್ದಾರೆ 6:15 313 ರೂಮ್ ನಂಬರ್ 313 ರೂಮಲ್ಲಿ ಬಡ್ಜೆಟ್ ಇದೆ. ಇವತ್ತು ನಮ್ಮದು ಮೈನಾರಿಟಿ ಬಡ್ಜೆಟ್ ಇದೆ. ಸೊ ಆ ಸಂದರ್ಭದಲ್ಲಿ ನಾನು ನನ್ನ ಕ್ಷೇತ್ರಕ್ಕೆ ಏನೆಲ್ಲ ಕೆಲಸಗಳು ಆಗಬೇಕು, ಈಗೆಲ್ಲ ನಡೀತಾ ಇದೆ, ಮುಂದುವರೆದ ಕಾಮಗಳಿಗೆ ಎಷ್ಟು ಬೇಕು, ಏನು ರಸ್ತೆ ಚರಂಡಿ, ಕೆಲವು ಶಾಲೆಗಳು, ಕೆಲವು ಈ ಫ್ಲಡ್ಡಲ್ಲಿ ಆದಂಥ ಅನಾಹುತಗಳಿಗೂ ಇನ್ನೂ ನಾವೆಲ್ಲ ಮುಕ್ತಿ ಕೊಡಲಿಲ್ಲ. ಕೆಲವರಿಗೆ ಬಡವರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಸೈಟ್ಗಳಿಗೆ ಇನ್ನೂ ನಾವೆಲ್ಲರೂ ಕೂಡ ಲ್ಯಾಂಡ್ನವ್ರಿಗೆ ದುಡ್ಡು ಪರ್ಚೇಸ್ ಮಾಡಲಿಲ್ಲ, ಲೇಔಟ್ಗಳು ಮಾಡಲಿಲ್ಲ. ಸಾಕಷ್ಟು ಕೆಲಸಗಳಿದೆ. ಇವತ್ತು ಸಾಯಂಕಾಲ ಎಲ್ಲ ರೀತಿಯಲ್ಲೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ನಾನು ಮಾಡ್ತೀನಿ. ವಿಶೇಷವಾಗಿ ಏನಾದರೂ ಕೇಳಿದ್ರಾ ಸರ್? ಸಾಕಷ್ಟು ಕೆಲಸಗಳಿದೆ. ಬಡವರಿಗೆ ನಾವು ಎಲ್ರಿಗೂ ಒಂದು ಸೂರು ನೆಲೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ 40 ಕೋಟಿ ದುಡ್ಡನ್ನು ರಿಸರ್ವ್ ಆಗಿ ಇಟ್ಟಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಮೊದಲು ಆ ಬಡವರಿಗೆ ಒಂದು ಸೂರು ನೆಲೆ ಕೊಡುವಂಥ ಕೆಲಸ ಆಗಬೇಕು. ತಮಗೆಲ್ಲ ಗೊತ್ತಿದೆ, ಬಕ್ಷಿಕೆರೆ ಹೊಡೆದಂಥ ಸಂದರ್ಭದಲ್ಲಿ ನಾವೆಲ್ಲ ಸಾಕಷ್ಟು ಕಷ್ಟದಲ್ಲಿ ಬಂದಿದ್ದು. ಕೆಲವರ ರಿಲೇಟ್ಸ್ ಎಲ್ಲ ಕಳ್ಕೊಂಡಿದ್ದಾರೆ. ಅವರೆಲ್ಲ ಒಡವೆ, ವಸ್ತ್ರ, ಪೇಪರ್ಸು, ಮನೆಯಲ್ಲಿ ದಾಖಲಾತಿಗಳು, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಸಾಕಷ್ಟು ನಷ್ಟ ಆಗಿದೆ. ಅದ್ರ ಬಗ್ಗೆಯೂ ನಾನು ಸಾಕಷ್ಟು ಅವ್ರ ಗಮನ 2-3 ಸಲ ಗಮನ ಹರಿಸಿದ್ದೀನಿ. ಇನ್ನೂ ನನಗೆ ಶಾಲೆಗಳು, ಸಾಕಷ್ಟು ಶಾಲೆಗಳು ಬೇಕು, ಪಾರ್ಕ್ಗಳು ಬೇಕು, ನನಗೆ ರಸ್ತೆ ಚರಂಡಿಗಳಾಗಬೇಕು. ಕುಡಿಯೋ ನೀರಿಗೆ ಇನ್ನೂ ಸ್ವಲ್ಪ ವ್ಯವಸ್ಥೆಗಳು ನನಗೆ ರೂರಲ್ ಸೈಡಲ್ಲಿ ನನಗೆ ಕಸ್ಬಾ, ಕೈಲಾಂಚ ಮತ್ತು ಹಾರೋಳಿ ಮರ ಡ್ರಿಂಕಿಂಗ್ ವಾಟರ್ದು ಇನ್ನೂ ನನಗೆ ಅನೇಕ ರೀತಿ ತೊಂದರೆ ಆಗ್ತಾಯಿದೆ. ಎಲ್ಲ ರೀತಿಯೂ ನಾನು ಅವ್ರಿಗೆ ಮಾತಾಡಬೇಕಾಗಿದೆ. ಏನು ಹೋಗಬೇಕು ಅದನ್ನೆಲ್ಲ ಮುಂದುವರೆದ ಕಾಮಗಾರಿಗಳಿಗೆ ನಾನು ಅನುದಾನ ನಾನು ಇವತ್ತೆಲ್ಲ ಚರ್ಚೆ ಮಾಡ್ತೀನಿ. ನನಗೆ ರಾಮನಗರನೇ ಫಾರಿನ್ನು. ನಾನು ಬೆಳಗ್ಗೆದಿಲ್ಲಿ ಬಂದ್ರೇ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು, ನಾನು ಏನೇನು ಮಾಡ್ತೀನಿ ಅದನ್ನು ನನಗಿಲ್ಲೇ ಕಾಣ್ತದೆ. ಇದೇ ನನ್ನ ಫಾರಿನ್ನು. ನಮ್ಮ ಸಹೋದ್ಯೋಗಿಗಳು ನನ್ನ ಸಹೋದ್ಯೋಗಿಗಳು ನನ್ನ ಕ್ಷೇತ್ರದ ಜನನೇ ನನಗೆ ಸಹೋದ್ಯೋಗಿಗಳಿಗೆಲ್ಲ. ಅವರೇ ನನಗೆ ತಂದೆ, ತಾಯಿ, ಅಕ್ಕ. ಶಾಸಕರು ಅವ್ರ ಕ್ಷೇತ್ರದವ್ರು ಕೆಲಸ ಮಾಡ್ತಾರೆ. ಸುಮ್ಮನೆ ನೀವು ಮಾಧ್ಯಮದಲ್ಲಿ ಏನೋ ಹೇಳ್ತಾಯಿದ್ರಿ. ಎಲ್ಲೂ ಹೋಗ್ಬೇಡ್ದ ಬರೀ ರಾಜಕಾರಣನೇ ಜೀವನದಲ್ಲಿ ಅಷ್ಟೇ. ಅವ್ರಿಗೆಲ್ಲರಿಗೂ ಪಾಪ ಎಲ್ಲ ಕೆಲವು ಜಾಗದಲ್ಲಿ ಅವರೆಲ್ಲ ಹೋಗ್ತಾರೆ, ಬರ್ತಾರೆ, ತಿರುಗಾಡ್ಕೊಳ್ತಾರೆ. ನನಗೆ ಸಾಕಷ್ಟು ಇಲ್ಲಿ 40 ವರ್ಷದ ಕೆಲಸ ನನ್ನ ಮೇಲೆ, ನನಗಿಲ್ಲಿ ಕೊಳೆ ಜಾಸ್ತಿ. ನನಗೆ ಸಾಕಷ್ಟು ಇಲ್ಲಿ ಕೆಲಸ ಹಾವೆ. ನನಗೆ ಹೈಕಮಾಂಡ್ ಹೋಗಬೇಡಿ ಅಂತ ಹೇಳಿದ್ರು ಸರ್, ಹೋಗ್ತಾ ಇರುವಂಥದ್ದು ಹೈಕಮಾಂಡ್ ಮಾತು ಸರ್. ಇಂಥ ಸಂದರ್ಭಗಳಲ್ಲಿ ಅದರಲ್ಲೂ ಕೆಲವೊಂದು ಬಣಗಳಲ್ಲಿ ಕುರಿಸ್ಕೊಂಡಂಥ ಶಾಸಕರು, ಸಚಿವರು ಹೋಗ್ತಾ ಇದ್ದಾರೆ. ಏನು ಮೆಸೇಜ್ ಕೊಡುತ್ತೆ ಸರ್? ಗೊತ್ತಿಲ್ಲ. ಅದು ಅವರ ಇಚ್ಛೆಗೆ ಬಿಟ್ಟಂಥದ್ದು. ಅದು ಅವ್ರ ಸ್ವಇಚ್ಛೆ. ಇದು ಪ್ರಜಾಪ್ರಭುತ್ವ. ನಾವು ಯಾರಿಗೂ ಯಾಕೆ ಅಂತ ಕೇಳೋಕ್ಕೆ ನಾವು ಅಷ್ಟು ಹಕ್ಕುದಾರರು ಅಲ್ಲ. ನನಗೆ ಆ ಹಕ್ಕು ಇಲ್ಲ. ನನಗೆ ಅವರಿಷ್ಟ. ನನಗೆ ಇಲ್ಲಿ ಸಾಕಷ್ಟು ಕೆಲಸ ಇದೆ. ನಾನು 1 ಗಂಟೆನೂ ವ್ಯಥೆ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ.